ಓಕೆ ವೀಕ್ಷಕರೇ, ಈಗಾಗಲೇ ದೇಶದಲ್ಲಿ 3ನೇ ಹಂತದ ಮತದಾನ ನಡೀತಾ ಇದೆ. ವೀಕ್ಷಕರೇ, ಉಜ್ವಲ ಭವಿಷ್ಯಕ್ಕಾಗಿ ಉಜ್ವಲ ನಾಯಕನನ್ನೇ ಆಯ್ಕೆ ಮಾಡಬೇಕಾಗತ್ತೆ. ಅದನ್ನ ನೀವು ದಯವಿಟ್ಟು ಗಮನದಲ್ಲಿರಿಸಿ ಇವತ್ತು ಮತದಾನ ಮಾಡಿ. ಮತದಾನದ ಶೇಕಡಾವಾರು ಪ್ರಮಾಣವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಮಾಡಬೇಕಾಗಿರೋ ಏಕೈಕ ಕೆಲಸ ಮತದಾನ ಮಾಡಬೇಕು. ಅದು ಹೇಗೆ ಮಾಡ್ತೀರೋ ಸಾರಿ ಟು ಇಂಟರಪ್ಟ್ ಯು. ನೀವು ಅವಾಗಿಂದ ಹೇಳ್ತಾ ಇದ್ದೀರಾ ಮತದಾನ ಮಾಡಿ ಅಂತ. ಎಸ್ ಆಫ್ ಕೋರ್ಸ್ ಮತದಾನವನ್ನ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಕಡೆ ಮತದಾನ ಪ್ರಾರಂಭವೇ ಆಗಿಲ್ಲ ಬಿಕಾಸ್ ಆಫ್ ಮಿಷನ್ ಪ್ರಾಬ್ಲಮ್. ಇದನ್ನ ಎಕ್ಸೆಪ್ಷನಲ್ ಈಗ ನಿಜ, ಆದ್ರೆ ಅದು ಮಷಿನ್ ಕೆಲಸ. ಕೆಲವೊಂದು ಕಡೆ, ಬಹುತೇಕ ಕಡೆ ಮಷಿನ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ, ಆದ್ರೆ ಎಲೆಕ್ಷನ್ ಕಮಿಷನ್ ಅಂತ ನಾವು ಹೇಳ್ಬೋದು ಇದನ್ನ. ಅಲ್ಲ, ಅಂದ್ರೆ ಎಕ್ಸೆಪ್ಷನಲ್ ಇದ್ದಾಗ ನಾವು ನೇರ ಆರೋಪ ಮಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಕೂಡ ಪರಿಗಣಿಸಿ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಕೂಡ ನಾಪತ್ತೆ ಆಗಿರೋದನ್ನ ನೋಡ್ತಾ ಇರ್ತೀವಿ. ಆಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಗಮನ ಹಾಕ್ಬೇಕಾಗತ್ತೆ. ಇನ್ನು ಕೆಲವರು ಅಲ್ಲಿ ಚುನಾವಣಾ ಮುಖ್ಯಾಧಿಕಾರಿಗಳು ಹೇಳ್ತಾ ಇದ್ರು, ಅದ್ರ ಬಗ್ಗೆ ಗಾಯಕ ಹನುಮಂತ ವೋಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಮತದಾನದ ಜಾಗೃತಿಯನ್ನ ಮೂಡಿಸಿರುವಂತಹ ಹನುಮಂತ, ಗಾಯನದ ಮೂಲಕ ಕರ್ನಾಟಕ ಜನತೆ ಮನಸ್ಸನ್ನ ಗೆದ್ದಂತ ಹನುಮಂತ. ಈಗ ಹನುಮನ ಮತದಾನ ನಡೀತಾ ಇದೆ, ಮತದಾನ ಮಾಡ್ತಾ ಇದ್ದಾನೆ ಹನುಮಂತ. ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಹಿ ಈಸ್ ವೋಟಿಂಗ್. ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಹೊಣೆಗಾರಿಕೆ ಇಲ್ಲಿದೆ. ಈಗ ಹನುಮಂತ ಕೂಡ ಒಬ್ಬ ಪ್ರಖ್ಯಾತನಾಮರಲ್ಲಿ ಒಬ್ಬನಾಗಿದ್ದಾನೆ. ಆತನ ಪ್ರತಿಭೆಯಿಂದ ಮತ್ತು ಆತನ ಸರಳತೆಯಿಂದ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ತಾಂಡಾದಿಂದ ಬಂದಂಥ ಒಬ್ಬ ಯುವಕ ಈಗಾಗಲೇ ಮತದಾನ ಮಾಡಬೇಕು ಅನ್ನುವ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆತನ ಗಾಯನದ ಮೂಲಕ ಒಂದಿಷ್ಟು ಹವಾ ಸೃಷ್ಟಿ ಮಾಡಿದ್ದಾನೆ, ಜಾಗೃತಿಯನ್ನು ಮೂಡಿಸಿದ್ದಾನೆ. ಈಗ ತಾನು ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾನೆ. ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗತ್ತೆ ಎಲ್ಲರೂ ಕೂಡ. ಅಂದ್ರೆ ಪ್ರಖ್ಯಾತನಾಮರ ಮತದಾನವನ್ನು ಯಾಕೆ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಇನ್ಸ್ಪೈರ್ ಆಗಿ ಸ್ಫೂರ್ತಿಗೊಂಡು ನೀವು ನಿಮ್ಮ ಕೆಲಸವನ್ನ ಮಾಡಿ ಅನ್ನುವ ಒಂದು ಉದ್ದೇಶ ಕಳಕಳಿ TV5 ವೀಕ್ಷಕರೇ. ಈಗಾಗಲೇ ಮಾತನಾಡ್ತಾ ಇದ್ವಿ ದಿವ್ಯಾ, ಚುನಾವಣಾ ಆಯೋಗದ ಅಧಿಕಾರಿಗಳೆಲ್ಲ ಹೇಳ್ತಾರೆ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಯಾಕೆ ನಾಪತ್ತೆ ಆಗಿದೆ ಅಂತ ಹೇಳಿದಾಗ ಅವರು ಸರಿಯಾದಂಥ ವಿಳಾಸ ಕೊಟ್ಟಿರಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಅದು ಹಾಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಇದ್ದವರಿಗೂ ಈ ಮುಂಚೆ ಮತದಾನ ಮಾಡಿದವರು ಕೂಡ ಅದೇ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಂಟೆನ್ಷನಲ್ ಆಗಿ ಮಾಡಿರೋದನ್ನು ಕೂಡ ನೋಡಬಹುದು. ಬಹುತೇಕ ಅಭ್ಯರ್ಥಿಗಳು ಆಯಾ ಪಕ್ಷದ ಪರವಾಗಿ ಒಂದಿಷ್ಟು ಅಕ್ರಮಗಳನ್ನು ಕೂಡ ಎಸಗ್ತಾ ಇರ್ತಾರೆ. ಅವರ ಪಾತ್ರದಾರವನ್ನು, ಅವರ ಪಾಲುದಾರಿಕೆಯೂ ಕೂಡ ಚುನಾವಣಾ ಆಯೋಗ ಗಮನಿಸಬೇಕಾಗತ್ತೆ. ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು, ಹದ್ದಿನ ಕಣ್ಣನ್ನ ಇಡಬೇಕಾಗತ್ತೆ. ಕೇವಲ ಮತದಾರರ ಮೇಲೆ ಬ್ಲೇಮ್ ಮಾಡಿದ್ರೂ ಕೂಡ ತಪ್ಪಾಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಕೆಲವು ಕಡೆ EVM ತೊಂದರೆ ಕೊಟ್ಟಿರತ್ತೆ, ವರ್ಕ್ ಮಾಡಿರೋದಿಲ್ಲ, ಆಯ್ತು ಅದನ್ನ ಮತ್ತೆ ಸರಿ ಮಾಡುವಂತ ಕೆಲಸ ಮಾಡಬಹುದು. ಆದ್ರೆ ಮನಸ್ಸು ಸರಿ ಇಲ್ಲದೆ ಹೋದ್ರೆ, ಇವತ್ತು ಮತದಾರ ಸರಿ ಇಲ್ಲದೆ ಹೋದ್ರೆ ಇಡೀ ದೇಶವೇ ಕೆಟ್ಟೋಗುತ್ತೆ. ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಬೇಕಾಗಿರುವಂತ ಅಭ್ಯರ್ಥಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಮತದಾನ ಮಾಡಲ್ಲ. ಬಿಕಾಸ್ ಕೆಲವ್ರ ಮನ್ಸಂಗಿರುತ್ತೆ, ಏನೋ ಒಂದು ವೋಟ್ ಮಾಡ್ಬೇಕು ಅಂತ ಬಹಳ ಉತ್ಸಾಹದಿಂದ ಬಂದಿರ್ತಾರೆ. ಇಲ್ಲಿ ನೋಡಿದ್ರೆ EVM ಮಿಷಿನ್ ಕೆಟ್ಟೋಗಿರುತ್ತೆ. ಅವ್ರಿಗೆ ಸಹಜವಾಗಿ ಆ ಬಿಸಿಲಲ್ಲಿ ಬಂದು ವೋಟ್ ಮಾಡಿದ್ರೆ ಸಹಜವಾಗಿ ಅವ್ರಿಗೆ ಬೇಜಾರಾಗುತ್ತೆ. ಸೊ ಬಟ್ ಆದ್ರೂ ಕೂಡ ಏನೇ ಆದ್ರೂ ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು. ಸಹಜವಾಗಿ ಇವಾಗ ಹನುಮಂತನು ಕೂಡ ಬಂದು ಏನು ಮತವನ್ನ ಚಲಾಯಿಸಿದ್ದಾರೆ. ಸೊ ಯಾರ್ಯಾರ ಹಣ ಬರಹ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕಾಗಲ್ಲ. ಆ ಎಲ್ಲ ಬರಹ ಇವತ್ತನ್ನ ನೀವು ಮತದಾರರು ಅದನ್ನ ಬದಲಾಯಿಸಬೇಕು. ಎಸ್, ಆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅವ್ರಿಗೆ ಒಂದು ವ್ಯಕ್ತಿ ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಜಿಲ್ಲೆಗೆ ನಿಮ್ಮ ಸಮಸ್ಯೆಗಳನ್ನ ಒಂದು ಬಗೆಹರಿಸೋರು ಅಥವಾ ಅಭಿವೃದ್ಧಿಯನ್ನ ನೀಡುವಂತ ಸೂಕ್ತವಂತ ವ್ಯಕ್ತಿಗೆ ನೀವು ವೋಟ್ ಮಾಡಿ. ಇನ್ನು ಈಗಾಗಲೇ ಒಂದು ಕಡೆ ಹನುಮಂತ ಅವರು ಬಂದು ಮತವನ್ನ ಚಲಾಯಿಸಿದ್ದಾರೆ, ಇನ್ನೊಂದು ಕಡೆ ಸುರೇಶ್ ಅಂಗಡಿ ಅವರು ಮತದಾನವನ್ನ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ. ಸೊ ಕರ್ನಾಟಕ 2ನೇ ಫೇಸ್ ಎಲೆಕ್ಷನ್ ಅಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿರುವಂತವ್ರು ಕೂಡ ಬಂದು ಈಗ ಮತದಾನವನ್ನ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಕರೆ ನೀಡಿದ್ದಾರೆ. ಯೂತ್ಸ್ ಫಾರ್ ದ ಫಸ್ಟ್ ಟೈಮ್ ಯಾರೆಲ್ಲ ವೋಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ನೀವು ನಿಮ್ಮ ವೋಟನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಮೊದಲನೇ ಮನೆ, ಮೊದಲನೇ ಮಗು ಅಥವಾ ಮೊದಲನೇ ವೋಟ್ ಯಾವತ್ತೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೇ ಆಗಿರ್ಲಿ.
ಸೊ ಹೀಗಾಗಿ ಒಂದು ಓಟ್, ಅದು ಮೊದಲೇ ಓಟ್ ಅಂದ್ರೆ ಅದು ಕೊನೆ ತನಕ ಅದು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಬಂದು ಆ ಮೊದಲನೇ ಓಟ್ ಅಂದ್ರೆ ಯಾರು ಯೂತ್ಸ್ ಫಾರ್ ದ ಫಸ್ಟ್ ಟೈಮ್ ಬಂದು ಓಟ್ ಮಾಡ್ತಾ ಇದ್ರು, ದಯವಿಟ್ಟು ಓಟ್ ಮಾಡಿ. ಜೊತೆಗೆ ಬೇರೆಯವ್ರಿಗೂ ಕರೆ ನೀಡಿ. ಎಸ್, ನೀವು ಕೂಡ ಓಟ್ ಮಾಡಿ. ಓಟ್ ಮಾಡೋದ್ರಿಂದ ಮುಂದೆ ಏನೆಲ್ಲ ಆಗುತ್ತೆ, ನಮ್ಮ ಭಾರತಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಎಜುಕೇಟ್